ಎಲ್ಲೋ ಗೈಸ್, ಎಲ್ರಿಗೂ ಜಿ ಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ಇವಾಗ ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಈಗ ಬೆಂಗಳೂರಿಂದ ಇಲ್ಲಿ ಕಳ್ಸಾಗಿ ಹೆಂಗೆ ಬರೋದು ಅಂತ ತೋರಿಸಿದ್ದೀನಿ. ಇನ್ನೂ ಯಾವ ವ್ಲಾಗ್ ನೋಡಿಲ್ಲ, ಐ ಬಟನಲ್ಲಿ ಹಾಕಿರ್ತೀನಿ. ಲಾಸ್ಟ್ ವ್ಲಾಗ್ನ ನೋಡ್ಕೊಂಬನ್ನಿ ಒಂದ್ಸಲಿ. ಈಗ ಕಳ್ಸದಲ್ಲಿ ಇದ್ದೀವಿ. ಈಗ ಕಳ್ಸದಿಂದ ಬಾಳ್ಗಳಿಗೆ ಬಸ್ ಇದೆ. ಈಗ 6:30ಗೆ ಬಸ್ ಇರೋದು, ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ. ಬಾಳ್ಗಳಿಂದ ಮುಳೋಡಿಗೆ ಅಲ್ಲಿಂದ ಜೀಪಲ್ಲಿ ಹೋಗಬೇಕು. ಒಂದು ಜೀಪ್ಗೆ 200 ರೂಪೀಸ್ ಚಾರ್ಜ್ ಮಾಡ್ತಾರೆ. ಈಗ ನಾವು ಇಬ್ಬರೇ ಬಂದಿರೋದು, ಯಾವುದೋ ಒಂದು ಗ್ರೂಪ್ನ ಹುಡಿಕೊಂಡು ಅಲ್ಲಿಂದ ಹೋಗ್ಬೇಕು ನಾವೀಗ. ಬಸ್ ಬತ್ತು ಈಗ ಅನ್ನಪೂರ್ಣೇಶ್ವರಿ. ಇದೇ ಬಸ್ ಈಗ ಬಾಳ್ಗಳಿಗೆ ಹೋಗೋದು. ನೋಡ್ಬೋದು ಬಸ್ ಬಂದಿದೆ ಈಗ, ಶ್ರೀ ಅನ್ನಪೂರ್ಣೇಶ್ವರಿ ಎಕ್ಸ್ಪ್ರೆಸ್ ಅಂತ. 6:30ಗೆ ಹೊರಡುತ್ತೆ ಇದು. ಬಸ್ಸಿಂದ ನೋಡ್ತಾರೆ, ಬಸ್ಸಿಂದ ಬಾಳ್ಗಳು ಹೋಗುತ್ತೆ. ಇದು ಬಾಳ್ಗಳಲ್ಲೂ ಈಗ ನಾವು ಕುದುರೆಮುಖ ಹೋಗಬೇಕು ಅಂತ ಬಾಳ್ಗಳಲ್ಲಿ ಇಳ್ಕೋಬೇಕು. ಇದು ಮಂಗ್ಳೂರಿಗೆ ಹೋಗೋ ಗಾಡಿ. ಬಾಳ್ಗಳಲ್ಲಿ ಇಳ್ಕೊಂಡು ನಾವು ಅಲ್ಲಿಂದ ಜೀಪ್ ಸಿಗುತ್ತೆ, ಜೀಪ್ ಹೋಗಬೇಕು. ನೋಡ್ಬೋದು ಈ ಥರ ಮುಂದೆ ಕಾಣಿಸ್ತಿದೆ, ಈ ಥರ ಜೀಪ್ಗಳು ಸಿಗುತ್ತೆ. ನೋಡ್ಬೋದು ಕಳ್ಸೆಯಿಂದ ಬಾಳ್ಗಳಿಗೆ 40 ರೂಪಾಯಿ ಇಬ್ಬರಿಂದ, ಒಬ್ಬರಿಗೆ 20 ರೂಪೀಸ್ ಬೀಳುತ್ತೆ. 6:30ಗೆ ಫಸ್ಟ್ ಬಸ್ ಇರೋದು. 6:30ಗೆ ಕರೆಕ್ಟಾಗಿ ಈಗ ಬಸ್ ಹೊರಡ್ತು. ಕಳ್ಸೆಯಿಂದ ಮಂಗಳೂರು ಗಾಡಿ, ಮಂಗಳೂರು ಹೋಗ್ತಿರೋ ಗಾಡಿ ಇದು. ಈಗ ಬಾಳ್ಗಳು ಬಂದಿದ್ದೀವಿ. ಅಣ್ಣ ಬಾಳ್ಗಳು ತಾನೇ ಇದು. ಈಗ ಬಾಳ್ಗಳು ಬಂದಿದ್ದೀವಿ. ನಾವು ಇಬ್ಬರೇ ಬಂದಿರೋದು. ಅಣ್ಣ ಒಬ್ರು ಇಲ್ಲಿ ಹೇಳೋದು, ಇನ್ನು 3 ಜನ ಯಾರು ಬರ್ತಾ ಇದ್ದಾರಂತೆ. ಅವ್ರ ಜೊತೆ ನೀವಿಬ್ರು ಹೋಗಿ 5 ಜನ ಆಗ್ತೀರಾ. 5 ಜನಕ್ಕೆ 1000 ರೂಪಾಯಿ. ಈಗ ಜೀಪ್ಗೆ ಕರ್ಕೊಂಡೋಗಿ ಕರ್ಕೊಂಡ್ಬರ್ತೀರಂತೆ ಆ ಕಡೆಯಿಂದ. ಒಂದು ಜೀಪ್ಗೆ 2000 ರೂಪಾಯಿ. ಈಗ ನೀವು ಮಲ್ನಾಶ್ ಹತ್ರ ಇಲ್ಲಿ ಫಾರ್ಮ್ ಫಿಲಪ್ ಮಾಡಿದ್ದೀವಿ. ಇಲ್ಲಿ ಹೋಟೆಲ್ ತೃಪ್ತಿ ಅಂತ ಇದೆ. ಇಲ್ಲಿ ವೆಜ್ ಹೋಟೆಲ್ ಇದು, ಪ್ಯೂರ್ ವೆಜ್ಜು. ಇಲ್ಲಿ ನಾಷ್ಟ ಮಾಡೋಣ ಅಂತ ಬಂದಿದ್ದೀವಿ. ಸಿದ್ಧಗಡ ಮುಂದೆ ನೀವು ಮಲ್ನಾಶ್ ಅಂತ ಇದೆ, ಅಣ್ಣನೇ ಕರ್ಕೊಂಬಂದಿದ್ದೀವಿ. ತೃಪ್ತಿ ಹೋಟೆಲ್ ಅಂತ ಇದೆ. ನೀವು ಇಲ್ಲೇ ನಾಷ್ಟ ಮಾಡ್ತೀರಿ ಅಂದರೆ ಒಂದು ಪ್ಲೇಟ್ ನಾಷ್ಟ 50 ರೂಪಾಯಿ ಇಡ್ಲಿ. ಒಂದು ಪ್ಲೇಟ್ ಇಡ್ಲಿ 50 ರೂಪಾಯಿ. ಆಮೇಲೆ ಊಟ ಮಾಮೂಲಿ ಸ್ಟೀಲ್ ಬಾಕ್ಸ್ ಹಾಕೊಡ್ತಾರೆ. ಪ್ಲಾಸ್ಟಿಕ್ ಬಾಕ್ಸ್ ಅಲೋ ಮಾಡೋದ. ಸ್ಟೀಲ್ ಬಾಕ್ಸ್ಗೆ ಮೇಲ್ಗಡೆ ಪುಳೋಗರೆ ಹಾಕೊಡ್ತಾರೆ. 70 ರೂಪಾಯಿ ಒಂದು ಪ್ಲೇಟು. ಈಗ ನಾಷ್ಟ ಮಾಡ್ಬಿಟ್ಟು ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ, ಬನ್ನಿ ಗೈಸ್. ಇಡ್ಲಿ ಚೆನ್ನಾಗಿತ್ತು, ಹೊಡ್ತಿದೆ, ತಿನ್ಬೋದು. ಈಗ 9 ಕಿಲೋಮೀಟರ್ಸ್ ಆಫ್ ರೋಡಿಂಗ್ ಇರುತ್ತೆ. ಜೀಪ್ ಇಲ್ಲಿಗೆ ಲಾಸ್ಟು. ಇಲ್ಲಿಂದ ಒಂದು 500 ಮೀಟರ್ ನಡಿಬೇಕು ಚೆಕ್ ಪೋಸ್ಟ್ ಹತ್ರ. ಅಲ್ಲಿ ಜೀಪ್ ನಿಲ್ಲಿಸುತ್ತವಿಂದ ಇಲ್ಲಿಗೆ 200 ಮೀಟರ್ ಆಗುತ್ತೆ. ಇಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋದು. 9 ಕಿಲೋಮೀಟರ್ ಅಂತ ಹಾಕಿದ್ದಾರೆ, 11 ಕಿಲೋಮೀಟರ್ ಆಗುತ್ತೆ ಅಂತ ಹೇಳೋದು. ₹1000 ಪೇ ಮಾಡಿ ರಿಸಿಪ್ಟ್ ಇದು. ಎಷ್ಟು ಟೈಮ್ ಬಂದು ಈಗ 8:10. ನಾವು ಇವಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಗ್ರೂಪಲ್ಲಿ 4 ಜನ ಇದ್ದೀವಿ. 4 ಜನಕ್ಕೆ ₹1000 ಆಯಿತು. ಇಬ್ಬರೇ ಬಂದಿದ್ದು ನಾವು. ಇಲ್ಲಿ ಇಬ್ಬರು ಜಾಯ್ನ್ ಆಗಿಬಿಟ್ಟು 4 ಜನ ಸೇರಿ ಒಂದು ಗ್ರೂಪ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಮಾರ್ನಿಂಗ್ 6 o'clock 9 o'clock ಒಳಗಡೆ ಬಂದಿದ್ದರೆ ಮಾತ್ರ ಟ್ರೆಕ್ಕಿಂಗ್ ಅಲೋ ಮಾಡೋದು. ನೀವು 9 o'clock ಮಾರ್ನಿಂಗ್ 9 o'clock ಮೇಲೆ ಬಂದರೆ ಟ್ರೆಕ್ಕಿಂಗ್ ಅಲೋ ಮಾಡೋಲ್ಲ. ಆ ಕಡೆಯಿಂದ 1 o'clock ಎಷ್ಟೇ ಹೋಗಿರಿ ವಾಪಸ್ ಮಾಡ್ತಾರೆ. ನೀವು 1 o'clock ಅಷ್ಟೇ, ಮಧ್ಯಾಹ್ನ 1 o'clock ಅಷ್ಟೇ ರೀಚ್ ಆಗಿರಬೇಕು ಪೀಕ್ಗೆ. ಈಗ ಹತ್ಕೊಂಡು ಹೋಗ್ತಾಯಿದ್ದೀವಿ. ನೋಡ್ಬೋದು ಫಸ್ಟ್ ವಾಟರ್ ಫ್ಲೋ ಸಿಕ್ಕಿದೆ, ನೋಡ್ಬೋದು. ಫಸ್ಟ್ ವಾಟರ್ ಕ್ರಾಸಿಂಗ್ ಇದು. ಈಗ ಹೋಗ್ತಾಯಿದ್ದೀವಿ. ಈಗ ಫಸ್ಟ್ ವಾಟರ್ ಕ್ರಾಸಿಂಗ್ ಕ್ರಾಸ್ ಮಾಡೋದು. ಇನ್ನೂ ಎಷ್ಟಿದೆ ಅಂತ ಗೊತ್ತಿಲ್ಲ, ಮುಂದೆ ಹೋಗ್ತಾ ತೋರಿಸಿ. ನೋಡ್ಬೋದು ವ್ಯೂ, ಫಸ್ಟ್ ವ್ಯೂ ಕಾಣಿಸ್ತಾ ಇದೆ ನಮಗೀಗ. ಇದು ವ್ಯೂ ನೋಡೋಕ್ಕಾದ್ರೂ ಎಂಜಾಯ್ ಮಾಡೋಕ್ಕಾದ್ರೂ ಬರಬೇಕು. ನಿಮ್ಮ ಕ್ಯಾಮ್ರಾದಲ್ಲಿ ಯಾವ ಥರ ಕಾಣಿಸ್ತಿದೆ ಗೊತ್ತಿಲ್ಲ, ಸಖತ್ತಾಗಿ ಕಾಣಿಸ್ತಿದೆ. ಫೇಕಾಗಿದೆ ವ್ಯೂ ಮಾತ್ರ. ಫುಲ್ ಟಾಪ್ ಹೋದರೆ ಇನ್ನೂ ಸಖತ್ತಾಗಿರುತ್ತೆ ವ್ಯೂ. ಇಲ್ಲಿ ನಡ್ಕೊಂಡು ಹೋಗಿ ಸ್ಪೇಸ್ ಇರೋದು. ಒಂದ್ಸರಿ ಒಬ್ಬರು ಹೋಗ್ಬೋದು, ಅಷ್ಟೇ ಸ್ಪೇಸ್ ಇದೆ. ನೋಡ್ಬೋದು ಈಗ ಒಬ್ಬ ಹೋಗ್ತಾಯಿದ್ದೀನಿ. ಇಲ್ಲಿ ಇಷ್ಟೇ ಸ್ಪೇಸ್ ಇರೋದು. ವ್ಯೂ ಮಾತ್ರ ಸಖತ್ ಸೈಕಾಗಿದೆ. ಗಾಯ್ಸ್ ಈಗ 800 ಮೀಟರ್ ಬಂದಿದ್ದೀವಿ. ಈಗ ಇನ್ನು 1 ಕಿಲೋಮೀಟರ್ ಬಂದಿಲ್ಲ ನಾವು. ಗಾಯ್ಸ್ ನೋಡ್ಬೋದು ಪೀಕಲ್ಲಿದೆ. ಇದು ಹೆಸರು ಬಂದಿರೋದು ಕುದುರೆಮುಖ. ಯಾಕೆಂದರೆ ಫೇಸ್ ಆರ್ಟ್ಸ್ ಫೇಸ್ ಥರ ಐತೆ. ಯಾವುದು ಅಂತ ಗೊತ್ತಾಯ್ತಿಲ್ಲ. ಇನ್ನು ಸ್ವಲ್ಪ ಪೀಕ್ ಹೋದ್ಮೇಲೆ ಸ್ವಲ್ಪ ಕಾಣಬೋದು. ಬನ್ನಿ ಹೋಗೋಣ. ಬೇಗ ಫಾಸ್ಟಾಗಿ ಹೋಗ್ತಾಯಿದ್ದೀವಿ. ಇವಾಗ ಟೈಮ್ ಬಂದು 8:20 ಈಗ. 8:20. 11 ಗಂಟೆ ಆಗುತ್ತಾ? 12 ಗಂಟೆ ರೇಸಿಗೆ ಹೋಗ್ತಾ ಇದ್ದೀವಿ. ನಮ್ಮ ಗೈಡು 11:15 ಹೋಗಿ ರೀಚ್ ಆಗ್ತೀವಿ ಅಂತ ಹೇಳ್ತಿದ್ದಾರೆ. ಅಣ್ಣ ನಿಮ್ಮ ಹೆಸರು? ಗಂಗಣ್ಣ ಗೈಡು ನಮ್ಗೆ ಬಂದಿರೋದು ಇವತ್ತು. ಅಣ್ಣ ಎಷ್ಟು ಕಿಲೋಮೀಟರ್ ಐತೆ ಇದು ಟ್ರೆಕ್ಕಿಂಗು? 12 ಕಿಲೋಮೀಟ್ರಾ? 12 ಕಿಲೋಮೀಟರ್ ಆಗುತ್ತೆ. 11:15 ಬರುತ್ತೆ. ಎಷ್ಟು ಟೈಮ್ ನೋಡ್ಬೋದು? 8:24 ಈಗ ನೋಡಿದ್ರಿ ಟೈಮ್ ನೀವು. 8:25 ಟೈಮ್ ಬಂದೀಗ. ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ 8 ಗಂಟೆಗೆ 8:05 ಆಗಿತ್ತು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದಾಗ. ಅಲ್ಲಿ ಚೆಕ್ ಮಾಡಿ ಸ್ಟಾರ್ಟ್ ಮಾಡಿದಾಗ 8:05 ಆಗಿತ್ತು. ಇವಾಗ 20 ಮಿನಿಟ್ಸ್ಗೆ 1 ಕಿಲೋಮೀಟರ್ ನಡೆದಿದ್ದೀವಿ. ಕುದುರೆಮುಖ ಶಿಖರಕ್ಕೆ ದಾರಿ ಹಿಂಗೆ ಹೋಗಬೇಕು.
ನೋಡ್ಬೋದು ಇಲ್ಲೊಂದು ಸೈಡ್ ನಡ್ಕೊಂಡು ಹೋಗ್ತಾ ಇದ್ದಾನೆ. ವಾಟರ್ ಫ್ಲೋ ಕ್ರಾಸ್ ಮಾಡಿ ಹೋಗಬೇಕು. ಗೈಡನ್ನು ಹೆಲ್ಪ್ ಮಾಡ್ಕೊಂಡು ಬರ್ತಿದ್ದೆ ಅಕ್ಕಂಗೆ. ಸೆಕೆಂಡ್ ವಾಟರ್ ಕ್ರಾಸಿಂಗ್ ಮಾಡಿದ್ದೀವಿ ಈಗ. ಫುಲ್ ಫಾಸ್ಟ್ ಆಗೋದೆ. ಪಟ ನಡ್ಕೊಂಡು ಹೋಗ್ತಾ ಬಿದ್ದೋದೆ. ಅದು ಇದಾ ಕುದುರೆಮುಖ ಅಥವಾ ಇದಾ ಕಮೆಂಟ್ ಮಾಡಿ ಗೈಸ್. ವ್ಯೂ ಮಾತ್ರ ಸಕ್ಕತ್ತಾಗಿದೆ ನೋಡಿ. ಚಿಕ್ಕ ವಾಟರ್ ಕ್ರಾಸಿಂಗ್ ಇದು ಗೈಸ್. ಮುಂದೆ ವಾಟರ್ ಕ್ರಾಸಿಂಗ್ ಮಾಡ್ತಾಯಿದ್ದೆ ನಾವೀಗ. ಸ್ಮಾಲ್ ವಾಟರ್ ಕ್ರಾಸಿಂಗು ಗೈಸ್. ಈಗ 2 ಕಿಲೋಮೀಟರ್ ಆಗಿದೆ, ಇನ್ನು 9 ಕಿಲೋಮೀಟರ್ ಐತೆ. ಇವಾಗ 2 ಕಿಲೋಮೀಟರ್ ಅಷ್ಟೊಂದು ಕಷ್ಟ ಅನಿಸಿಲ್ಲ, ಈಸಿಯಾಗಿ ಹೋಗ್ತಾಯಿದ್ದೀವಿ ನಡ್ಕೊಂಡು. ಆಮೇಲೆ ವಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನೋಡ್ಬೋದು ಈ ಥರ ಮಧ್ಯ ಈ ಥರ ಸಕ್ಕತ್ತಾಗಿ ವ್ಯೂ ಸಿಗ್ತಾಯಿದೆ. 8:05 ಸ್ಟಾರ್ಟ್ ಮಾಡ್ದು, 8:35 ಕರೆಕ್ಟಾಗಿ 35 ನಿಮಿಷಕ್ಕೆ 2.25 ಕಿಲೋಮೀಟರ್ ನಡೆದಿದ್ದೀವಿ. 1 ಗಂಟೆ ಅಷ್ಟೊತ್ತು ರೀಚ್ ಆಗಬೇಕು ನಾವು. 1 ಗಂಟೆ ಅಷ್ಟೊತ್ತು ರೀಚ್ ಆಗಬೇಕು. ನೀವು ಅಕಸ್ಮಾತ್ 1 ಗಂಟೆ ಅಷ್ಟೊತ್ತು ರೀಚ್ ಆಗಿಲ್ಲ ಅಂದರೆ ನೀವು 1 ಗಂಟೆಗೆ ಎಲ್ಲಿ ಇಡ್ತೀವಿ, ಆ ಪಾಯಿಂಟಲ್ಲಿ ಇಡ್ತೀವಿ, ಅದರಿಂದ ವಾಪಸ್ ಮಾಡ್ತಾರೆ. ಅದಕ್ಕೆ ಬೇಗ ಸ್ಟಾರ್ಟ್ ಮಾಡಿ, ಬೇಗ ಎಂಡ್ ಮಾಡಿ ಗೈಸ್. ಸ್ವಲ್ಪ ನಿಧಾನ ನಡ್ಕೊಂಡು ಹೋಗಬೇಕು, ಸ್ಲಿಪ್ ಆಗುತ್ತೆ. ಈಗ ಸೌಂಡ್ ಕೇಳಿಸ್ತಾ ಇರ್ಬೋದು. ಇನ್ನೊಂದು ವಾಟರ್ ಕ್ರಾಸಿಂಗ್ ಇದೆ ಗೈಸ್. ಈಗ 4th ವಾಟರ್ ಕ್ರಾಸಿಂಗ್ ಸಿಗ್ತಾಯಿದೆ. ಈ ಥರ ಇದೆ. ಟ್ರೆಕ್ಕಿಂಗ್ ಮಾತ್ರ ಸಖತ್ತಾಗಿದೆ. ಇಲ್ಲಿ ಗಂಟ ನಡೀತಾ ಇದ್ದೀವಿ. ಒಂದು 2.5 ಕಿಲೋಮೀಟರ್ 3 ಕಿಲೋಮೀಟರ್ ಆಗಿದೆ ಅನ್ಕೋತೀನಿ. ನೋಡಿ ಇದು ನಾವು ಮೇಲೆ ಇಟ್ಕೋಗ್ತೀವಿ. ಹಾಂ ನೋಡಿ ಈ ಸೈಡ್ ನೋಡಿ. ಹಾಂ ನೋಡಿ ಇಲ್ಲಿ. ಹಾಂ ಇದು ನೋಡಿ ನೋಡಿ ಇದು ಇಲ್ಲಿದೆ. ಹಾಂ ಇಲ್ಲಿ ಬಾಯಿ ಇದೆ. ಹಾಂ ನೋಡಿ ಇದು ಇಲ್ಲಿ ಇದೆ. ಹಾಂ ಅಲ್ಲಿ ಈಗ ಹೋಗ್ತಾ ಇದ್ದೀವಿ ಫಸ್ಟ್ 20 ಮೈಲ್ ಹತ್ರ. ನಮ್ಮ ಗೈಡ್ ಗಂಗಾಣ ಹೇಳಿದ್ದಾರೆ. ಈಗ 3 ಕಿಲೋಮೀಟರ್ ಬಂದಿದ್ದೀವಿ. ಫಸ್ಟ್ 20 ಮೈಲ್ ಹತ್ರ ಬ್ರೇಕ್ ಕೊಡ್ತಾರಂತೆ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ. ಅಣ್ಣ ಇವು ಎಷ್ಟು ವರ್ಷದಿಂದ ಗೈಡ್ ಆಗಿ ವರ್ಕ್ ಮಾಡ್ತಾ ಇರೋದು? 25 ವರ್ಷ. 25 ವರ್ಷದಿಂದ ಎಷ್ಟು ನೋಡ್ಬೋದು. ಅಣ್ಣ ಗಂಗಣ್ಣ ಅವರು 25 ವರ್ಷದಿಂದ ಇಲ್ಲಿ ಗೈಡಾಗಿ ವರ್ಕ್ ಮಾಡ್ತಿದ್ದಾರೆ. ಅಣ್ಣ ನಿಮ್ಮ ಊರು ಬಂದಿದ್ದೇನಾ? ಹಾಂ ಕುದುರೆಮುಖ. ಇಲ್ಲೇ ಲೋಕಲ್ಲು ಅಣ್ಣ. ಮನೆಗೆ ವಾಟರ್ ಕ್ರಾಸ್ ಬಂದಿದೆ ಇನ್ನೊಂದು. ಮನೆಗೆ ತೋರಿಸ್ತೀನಿ. ಎಷ್ಟು ನೋಡ್ಬೋದು, ಸ್ವಲ್ಪ ದೊಡ್ಡ ವಾಟರ್ ಕ್ರಾಸಿಂಗು. ಒಂದು ರಿಸ್ಕ್ ಅನಿಸಲಿಲ್ಲ. ಇವಾಗ ಫುಲ್ಲು ಹೈಟ್ ಐತೆ ನೋಡ್ಬೋದು. ಇಷ್ಟೊಂದು ಗಂಟೆ ಆರಾಮಾಗಿ ನಡೆದಿದ್ದೀವಿ. ಈ ಬಿಸಿಲು ಬೇರೆ ಫುಲ್ಲು ಜಾಸ್ತಿ ಆಗೈತೆ. ವ್ಯೂ ಮಾತ್ರ ಸಖತ್ತಾಗೈತೆ. ಈಗ ಫಸ್ಟು 20 ಮರದ ಬಂದಿದ್ದೀವಿ. 20 ಮರ ನೋಡ್ಬೋದು. ಸುತ್ತ ಯಾವ ಮರನೂ ಇಲ್ಲ. ಇದು 20 ಮರ ಅಂತ ಹೇಳ್ತಾರೆ. ಫಸ್ಟು ಶಾಪ್ ಇಲ್ಲಿ ಕೊಡೋದು, ಇಲ್ಲಿ ರೆಸ್ಟ್ ಮಾಡಿ ಅಂತ ಗೈಡು. ಈ ಥರ ಆ್ಯಪಲ್ಲು ಏನೋ ಫ್ರೂಟ್ಸ್ ಗಿಟ್ಸ್ ತೊಗೊಬನ್ನಿ. ಇಲ್ಲಿ ಬಂದು ಮಿಡಲ್ಲಿ 20 ಮರದ ಹತ್ರ ಕೂತ್ಕೊಂಡು ರೆಸ್ಟ್ ಮಾಡ್ಬಿಟ್ಟು ತಿನ್ಬೋದು ಸ್ವಲ್ಪ. ಏನು ಫುಲ್ಲು ಪ್ಯೂರೆಸ್ಟ್ ವಾಟರು. ಏನು ಕೋಲ್ಡ್ ಐತೆ ಅಂದರೆ ವಾಟರು ಗೈಸ್. ನೋಡ್ಬೋದು ಕುದುರೆಮುಖ ಪೀಕ್ ಅದು. ಈಗ ಅಲ್ಲಿಗೆ ಹೋಗ್ಬೇಕು ನಾವು ಯಾವ ರೂಟ್ ಬಂದು ಅಂತ ತೋರಿಸ್ತೀನಿ ನೋಡಿ ಗೈಸ್. ಅದು 20 ಮರ ಕಾಣಿಸ್ತಿದೆ ನೋಡಿ ಗೈಸ್. ಅಲ್ಲಿಂದ ಹಂಗೆ ಹಿಂಗೆ ಬಂದು ಎದುರು ಕಾಣಿಸ್ತಿದೆ ನೋಡಿ. ಇಲಾಸ್ ಬಂದು ಒಂದು ವಾಟರ್ ಫ್ಲೋ ನೋಡಿದ್ರು ಅಲಾಸ್ ಬಂದು ಹಿಂಗೆ ಬಂದಿರೋದು. ಈಗೇನು ನಾವು ಗೈಸ್ ಅಲ್ಲಿಗೆ ಹೋಗ್ಬೇಕು ಪೀಕ್ಗೆ. ಬನ್ನಿ ಗೈಸ್ ಹೋಗೋಣ ಬೇಗ. ಇಲ್ಲೊಂದು ಸಣ್ಣ ವಾಟರ್ ಫಾಲ್ಸ್ ಐತೆ. 3 ಕಿಲೋಮೀಟರ್ಸ್ ಐತೆ ಇನ್ನು ಪೀಕು. ಕುದುರೆಮುಖ ಪೀಕು 3 ಕಿಲೋಮೀಟರ್ಸ್ ಇದೆ ಇನ್ನು. ನಮ್ಮ ಫ್ರೆಂಡ್ ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಒಳ್ಳೆ ವ್ಯೂ ಐತೆ. ಬನ್ನಿ ಗೈಸ್ ತೋರಿಸ್ತೀವಿ. ಬೆಳಗ್ಗೆ 8 ಗಂಟೆ ಸ್ಟಾರ್ಟ್ ಮಾಡೋದು. ಇವಾಗ ಟೈಮ್ ಬಂದು 10:20. 2 ಅವರ್ 20 ಮಿನಿಟ್ಸ್ ನಡೆದಿದ್ದೀವಿ. ಇನ್ನೂ 3 ಕಿಲೋಮೀಟರ್ ಐತೆ. ಇನ್ನು 3 ಕಿಲೋಮೀಟರ್ ಇದೆ. ಯಾವುದು 20 ಮರ ಗಂಟ ಒಂದು ಸುಸ್ತಾಗಲ್ಲ, ಬಂದ್ಬಿಡ್ಬೋದು. 20 ಮರದಿಂದ ಸ್ವಲ್ಪ ಸುಸ್ತಾಗುತ್ತೆ. ಈಗ 3 ಕಿಲೋಮೀಟರ್ ಐತೆ, ಲಾಸ್ಟ್ 3 ಕಿಲೋಮೀಟರು. ಈಗ ಸ್ವಲ್ಪ ಜಾಸ್ತಿ ಕಷ್ಟ ಐತೆ ಹತ್ತಕ್ಕೆ, ತುಂಬ ಹೈಟ್ ಐತೆ. ಈಗ ನಡ್ಕೊಂಡು ಹೋಗ್ತಿದ್ವಿ. ಮನೆಗೆ ವ್ಯೂ ನೋಡಿ ಹೆಂಗೈತೆ. ಕುದುರೆಮುಖ ವ್ಯೂ ಅಲ್ಲೈತೆ ಪೀಕು ನೋಡ್ಬೋದು. ಅಲ್ಲಿ ಪೀಕ್ ಕಾಣಿಸ್ತಿದೆ ನಿಮಗೆ ನೋಡಿ. ಝೂಮ್ ಮಾಡು. ಅಲ್ಲಿ ಪೀಕ್ ಕಾಣಿಸ್ತಿದೆಯಲ್ಲ. ಇನ್ನೂ ಒಂದು ಆಲ್ಮೋಸ್ಟ್ 2.5 ಕಿಲೋಮೀಟರ್ಸ್ ಇದೆ. ಈಗ ಅಲ್ಲಿಂದ ಬಂದು ಇವಾಗ ಬ್ಲ್ಯಾಕ್ ಕಲರ್ ಬಂಡೆ ಕಾಣಿಸ್ತಿದೆ ನೋಡಿ ನಿಮಗೆ. ಅಲ್ಲಿಂದ 3 ಕಿಲೋಮೀಟರ್ಸ್ ಇದೆ. ಅಲ್ಲಿ ಗಂಟೆ ಅಷ್ಟೊಂದು ರಿಸ್ಕ್ ಅನಿಸ್ತಿಲ್ಲ. ಎಲ್ಲ ಹೊತ್ಕೊಂಬಂದು 20 ಮರದಿಂದ ಅಲ್ಲಿ ಕಾಣಿಸ್ತಿದೆ ನೋಡಿ. 20 ಮರ ಅಲ್ಲಿಂದ ಏನು ರಿಸ್ಕ್ ಅನಿಸ್ತಿಲ್ಲ. ಈ 3 ಕಿಲೋಮೀಟರ್ ಅಲ್ಲಿ 1/2 ಕಿಲೋಮೀಟರ್ ಅಷ್ಟೇ ಎತ್ತಿರೋದು. ಆಗಲೇ ಹೆವಿ ಸುಸ್ತೈತೈತೆ. ಒಂದು ನೋಡಿ ಗೈಸ್ ಇನ್ನೂ ಹೈಟ್ ಎಷ್ಟೈತೆ ಪೀಕಲ್ಲಿ. ಸರಿ ಗೈಸ್ ಇನ್ನು 2.5 ಕಿಲೋಮೀಟರ್ ಐತೆ. ಬನ್ನಿ ಗೈಸ್ ಹೋಗೋಣ. ಚೆನ್ನಾಗಿಬಿಟ್ಟಿದ್ದೀವಿ. ಇನ್ನೊಂದು ಕಿಲೋಮೀಟರ್ ಇರ್ಬೋದು. ಆ ಪೀಕ್ ಹೋಗಬೇಕು. ಇಲ್ಲಿದ್ದೀವಿ ಈಗ. ಅದೊಂಚೂರು ಹೈಟ್ ಐತೆ ಅಷ್ಟೇ.
ಇದೊಂದು ಪೀಕ್ ಹತ್ಬಿಟ್ರೆ ಪೀಕು ಕಂಪ್ಲೀಟ್ ಆಗುತ್ತೆ ಗೈಸ್. ಇದೊಂದು ಫಾಲ್ಸ್ ಇದೆ, ತೋರಿಸ್ತೀನಿ ಬನ್ನಿ. ನಾನು ಕೆಳಗಡೆ ನಿಮಗೆ 8ರಿಂದ 9 ಫಾಲ್ಸ್ ತೋರಿಸಿದೆ, ವಾಟರ್ ಕ್ರಾಸಿಂಗ್ ಫಾಲ್ಸು. ಅದೆಲ್ಲ ಸ್ಟಾರ್ಟ್ ಆಗಿರೋದು ಇಲ್ಲಿಂದನೇ. ಇಲ್ಲೈತೆ ಅಷ್ಟೊಂದು ಫೋರ್ಸಾಗಿ ನೀರಿದ, ಅವ್ರನ್ನ ನೀರು ಇಲ್ಲೇ ಸ್ಟಾರ್ಟ್ ಆಗಿರೋದು ನೋಡಿ ಗೈಸ್. ಇಲ್ಲಿಂದನೇ ಎಲ್ಲ ವಾಟರ್ ಕ್ರಾಸಿಂಗು ನೀರು ಹೋಗ್ತಾ ಇರೋದು, ಇಲ್ಲಿಂದನೇ ಸ್ಟಾರ್ಟ್ ಆಗಿರೋದಿಲ್ಲ. ಗೈಸ್ ನೋಡ್ಬೋದು, ಇಲ್ಲಿಂದನೇ ಎಲ್ಲ ವಾಟರ್ ಫಾಲ್ಸ್ ಕೆಳಗಡೆ ನೀವು ಒಂದು 9-10 ವಾಟರ್ ಫಾಲ್ಸ್ ನೋಡಿದ್ರೆ ಎಲ್ಲ ಇಲ್ಲಿಂದನೇ ಸ್ಟಾರ್ಟ್ ಆಗಿರೋದು ನೋಡಿ. ಹಾಂ ಬ್ರೋ, ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಎತ್ತಕ್ಕೆ ನೀವು? 7 ಮೇಲೆ ರೀಚ್ ಆಗಿದ್ದು 11 ಗಂಟೆ. ನಾವೇ ಬೇಗ ಬಂದಿದ್ದೀವಿ. 7 ಗಂಟೆಗೆ ಸ್ಟಾರ್ಟ್ ಮಾಡಿ 11 ಗಂಟೆಗೆ ಬಂದು ರೀಚ್ ಆಗಿದ್ದಾರೆ. ನಾವು 8 ಗಂಟೆ 8:05 ಸ್ಟಾರ್ಟ್ ಮಾಡಿ 11 ಕಾಲು ಆಯ್ತಾ ಬಂತು. ಇನ್ನೊಂದು 1/4 ಗಂಟೆ 11:15 ರೀಚ್. ಇದು ನೋಡ್ಬೋದು, ಸಖತ್ತಾಗಿದೆ. ಇನ್ನು 200 ಮೀಟರ್ಸ್ ಹೋದರೆ ಕುದುರೆಮುಖ ರೀಚ್ ಆದ್ವಿ ಗೈಸ್. ಟೈಮ್ ಒಂದು ಈಗ 11:30 ಕರೆಕ್ಟಾಗಿ, ಒಂದು 5 ನಿಮಿಷ ಪೀಕ್ ರೀಚು. ನೋಡ್ಬೋದು ಇಲ್ಲೇ ಮೇಲೆ ಕಾಣಿಸ್ತಿದೆ ಕುದುರೆಮುಖ ಪೀಕು. ಫೈನಲಿ ಕುದುರೆಮುಖ ಪೀಕ್ ಬಂದು ರೀಚ್ ಆಗಿದ್ದೀನಿ. ನೋಡ್ಬೋದು ಈಗ ಕರೆಕ್ಟಾಗಿ ಕುದುರೆಮುಖ ಪೀಕ್ ಮಾಡಿದ್ನಿ. ಕರ್ನಾಟಕದ ಸೆಕೆಂಡ್ ಹೈಯೆಸ್ಟ್ ಪೀಕ್ ಇದು. 8200 ಅಡಿ ಸಿ ಲೆವೆಲಿಂದ ಮೇಲೆ ಇರೋದು. ನಾನು ನೋಡ್ಬೋದು, ವ್ಯೂ ಮಾತ್ರ ಸಖತ್ತಾಗಿದೆ ಗೈಸ್. ನೋಡ್ಬೋದು ಈ ನಾಯಿ ಇಲ್ಲಿರೋಲ್ಲ, ಈ ಗ್ರೂಪ್ ಜೊತೆ ಬಂದಿರೋದು, ಗೈಡ್ ಮಾಡ್ಕೊಂಡು ಬಂದಿರೋದು. 1000 ರೂಪಾಯಿ ಕೊಟ್ಟು ಗೈಡೇ ಬೇಕಿಲ್ಲ, ನಾಯಿ ಗೈಡ್ ಥರ ಬಂದಿದೆ. ಬನ್ನಿ ಗೈಸ್, ವ್ಯೂ ಮಾತ್ರ ಸಖತ್ತಾಗಿದೆ ಗೈಸ್. ಬನ್ನಿ, ಕಳೆದೋಯ್ತು ವ್ಯೂ ನೋಡೋದು. ಬೆಂಕಿ ಗೈಸ್. ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದು ಬೆಳಗ್ಗೆ 8 ಗಂಟೆ. ಟೈಮ್ ಬಂದು 11:35. ನೋಡ್ಬೋದು ಟೈಮ್ ಬಂದು 11:37. ಲೈಫ್ ಟೈಮ್ ಮೆಮೊರಿ. ಒಂದು ಟೈಮ್ ಬನ್ನಿ, ಕುದುರೆಮುಖ ಟ್ರೆಕ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ, ಸಖತ್ತಾಗೈತೆ ಮಾತ್ರ. ಎಷ್ಟು ಗಂಟೆಗೆ ರೀಚ್ ಆದ್ರಿ ನೀವು? ಎಷ್ಟು ಗಂಟೆ? 10:44. 2 hours 37 minutes. ಹೆಂಗಿತ್ತು ನಿಮ್ಮ ಕುದುರೆಮುಖ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು? ಚೆನ್ನಾಗಿತ್ತಾ? ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತೀರಾ? ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಬೇಕೆಲ್ಲ. This is first time you are trekking Kudamuka? Very nice. Very nice. Very nice views, very nice people you meet around. This first time you are trekking Kudamuka? Yeah, it's the first time. First time. Very nice. Very nice. I will come back for sure. Thank you. ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಬರಲೇಬೇಕು, ಎಲ್ಲರೂ ಬರಬೇಕು. ಬೇಸ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿತ್ತು. ಲಾಸ್ಟು 3 ಕಿಲೋಮೀಟರ್ ಅಂತ ಹಾಕಿದ್ದಾರೆ, ಅಲ್ಲಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು 10 ಕಾಲಾಗಿತ್ತು. ಇಲ್ಲಿ ವರ್ಷಕ್ಕೆ ಬರೀ 3 ಕಿಲೋಮೀಟ್ರ್ 1.25 ಗಂಟೆ ತೊಗೊಂಡಿದ್ದೀವಿ ಹೊತ್ತಕ್ಕೆ. ನಾನು ಇವನು ಒಂದು 5 ನಿಮಿಷ ಬೇಗ ಬಂದೆ ಇವನು. ಅಕ್ಕ ಹೆಂಗಿತ್ತು ಕುದುರೆಮುಖ ಟ್ರೆಕ್ಕಿಂಗು? 4 ಅವರ್ ತೊಗೊಂಡಿದ್ದೀರಿ. ನೈಸ್. ಬನ್ನಿ, ಊಟ ಮಾಡಿಬಿಟ್ಟು ಈಗ ಸ್ವಲ್ಪ ಹೊತ್ತು ಕೂತಿದ್ದು ಹೊರಡೋಣ. ಆಗ ನೋಡಿ ಗೈಸ್ ಹೆಂಗೆ ಹೋಗ್ತಿದೆ. ತಂದುಬಿಟ್ಟಿದ್ದೀವಿ ಕೆಳಗಡೆ. ಒಂದು ಬಾಕ್ಸ್ಗೆ 70 ರೂಪಾಯಿ ತೊಗೊಂಡು ಊಟಕ್ಕೆ. ಪುಳಿಯೋಗರೆ ಇದೆ. ಈಗ ಊಟ ಮಾಡಿಕೊಂಡು ಕೆಳಗಡೆ ಹೊರಡಬೇಕು. ಸರಿ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಕುದುರೆಮುಖ ಟ್ರೆಕ್ಕಿಂಗ್ ಮುಗೀತು, ಈಗ ಕೆಳಗಡೆ ಹೋಗ್ತಾ ಇದ್ದೀನಿ. ನೀವು ಒಂದು ಟೈಮ್ ಲೈಫಲ್ಲಿ ಕುದುರೆಮುಖ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಮಾಡಿ. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.